ಇನ್ನು ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಶಾಸಕ ನಾರಾಯಣಸ್ವಾಮಿ ಅಸಮಾಧಾನಗೊಂಡಿದ್ದಾರೆ. ಸಿಎಂ ಡಿಕೆಶಿ ಕರೆದ್ರೂ ಹಿಂದೆಯೇ ಉಳಿದಿದ್ದಾರೆ ಬಂಗಾರಪೇಟೆ ಶಾಸಕ. ಕೈ ಹಿಡಿದು ಎಳೆದು ಬಾ ಅಂತ ಹೇಳಿದ್ರು ಕೂಡ ಕೈ ಮುಗ್ದಿದ್ದಾರೆ ನಾರಾಯಣಸ್ವಾಮಿ. ಕೊನೆಗೂ ಕೂಡ ಬಂದಿಲ್ಲ ಅನ್ನೋದು ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೈ ಹಿಡಿದು ಕರೆದ್ರೂ ಕೂಡ ಹಿಂದಿಗೆ ಉಳಿದಿದ್ದಾರೆ ಬಂಗಾರಪೇಟೆ ಶಾಸಕ. ಬಹಳ ಅಸಮಾಧಾನಗೊಂಡಿದ್ದಾರೆ. ಹಿಂದೆಯೂ ಕೂಡ ಮಾತನಾಡಿದ್ರು ಮಾಧ್ಯಮಗಳ ಮುಂದೆ. ಅವರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಅಂದ್ರೆ ಈ ಬಾರಿ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅದರಲ್ಲೂ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಭಾಗಕ್ಕೆ ಯಾವುದೇ ರೀತಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಅಲ್ಲಿನ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಈಗ ಅಸಮಾಧಾನ ವೇದಿಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಮಾಲೂರಿನ ಶ್ರೇಯಸ್ಸು ಮಾಲೂರಿನ ಅಭಿವೃದ್ಧಿ, ಕೋಲಾರ ಜಿಲ್ಲೆಯ ಅಭಿವೃದ್ಧಿ, ಕರ್ನಾಟಕದ ಸರ್ವತೋಮುಖ ಪ್ರಗತಿಯ ಹಾದಿಯಲ್ಲಿ ಹೊಸ ಭಾಷ್ಯವನ್ನು ಬರೆಯಲಿದೆ. ಸನ್ಮಾನ್ಯ ಶಾಸಕರಾದ ಶ್ರೀ ಕೆ.ವೈ. ನಂಜೇಗೌಡ ಅವರ ನೇತೃತ್ವದಲ್ಲಿ ಮುಂದಡಿ ಇಡುತ್ತಿದೆ. ನೀವು ನೋಡಬಹುದು, ಇದೊಂದು ವೇದಿಕೆ ಕಾರ್ಯಕ್ರಮ, ಕೋಲಾರದಲ್ಲಿ ನಡೆದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ರು, ಹಲವು ಸಚಿವರು ಕೂಡ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಬಂಗಾರಪೇಟೆ ಶಾಸಕರು ಅಲ್ಲೇ ಇದ್ರು ವೇದಿಕೆ ಮೇಲೆ. ಅವರನ್ನ ಬಾ ಅಂತ ಹೇಳಿ ಅವ್ರು ಕೈ ಮಾಡ್ತಾರೆ, ಕರೀತಾರೆ. ಆದ್ರೂ ಕೂಡ ಬಂಗಾರಪೇಟೆ ಶಾಸಕರು ಹಿಂದೆಯೇ ಉಳಿದಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೋಡಿ. ಉದಾರ ಮನಸ್ಸಿನ ಸ್ವತಃ ಡಿಕೆ ಶಿವಕುಮಾರ್ ಅವರು ಕೈ ಮಾಡಿ ಕರೀತಾರೆ, ಬಾ ಈ ಕಡೆ ಅಂತ. ಆದ್ರೂ ಕೂಡ ಬಂದಂತವ್ರು ಅಲ್ಲೇ ನಿಲ್ತಾರೆ ಬಂಗಾರಪೇಟೆ ಶಾಸಕರು. ಅಂದ್ರೆ ಈ ಮೂಲಕವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆಯೂ ಹೇಳಿದ್ರು ಅವರು, ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ. ಈ ಬಾರಿ ನಂಗೆ ಸಿಗ್ಬೇಕಾಗಿತ್ತು, ಮತ್ತೆ ಕೋಲಾರ ಭಾಗಕ್ಕೆ ಬಹಳ ಅನ್ಯಾಯವಾಗಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು ನೋಡಿ. ಡಿಕೆ ಶಿವಕುಮಾರ್ ಅವರು ಕರೆದ್ರೂ ಕೂಡ ಅವ್ರು ಹಿಂದೆ ನಿಂತಿದ್ದಾರೆ. ಯಾವುದೇ ರೀತಿ ಬೊಕ್ಕೆ ಇಸ್ಕೊಳ್ಳೋಕ್ಕಾಗ್ಲಿ ಅವರ ಮಧ್ಯದಲ್ಲಾಗ್ಲಿ ಬರಲೇ ಇಲ್ಲ ಬಂಗಾರಪೇಟೆ ಶಾಸಕರು. ನಾರಾಯಣಸ್ವಾಮಿ ಅವರು ಹಿಂದೆ ಉಳಿದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಂಜೇಗೌಡ ಅವರ ನೇತೃತ್ವದಲ್ಲಿ ಮುಂದೆ